ಓಂ ಶ್ರೀ ಗುರುಭ್ಯೋ ನಮಃ. ಕಾಂತಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್. ನನ್ನ ಎಲ್ಲ ವೀಕ್ಷಕ ಪ್ರಭುಗಳಿಗೆ ರಕ್ಷಾಬಂಧನ ಹಬ್ಬ, ವಿಶೇಷವಾಗಿ ಶ್ರಾವಣ ಮಾಸದ ಹುಣ್ಣಿಮೆ, ನೂಲು ಹುಣ್ಣಿಮೆ ಅಂತ ಬರುತ್ತೆ. ನೂಲು ಹುಣ್ಣಿಮೆಯಲ್ಲಿ ರಕ್ಷಾಬಂಧನ ಹಬ್ಬವನ್ನು ಆಚರಣೆ ಬಂದಿದೆ. ಈ ರಕ್ಷಾಬಂಧನ ಆಚರಣೆ ಯಾವ ಯುಗದಿಂದ ಬಂದಿದೆ, ಇದು ಪುರಾತನ ಒಂದು ಕತೆ ಏನಿದೆ, ಮತ್ತು ಇದನ್ನು ಯಾಕೆ ಆಚರಿಸುತ್ತಾರೆ, ಇದು ಯಾವ ಪ್ರಾಂತ್ಯದಿಂದ ಮುಖ್ಯವಾಗಿ ಬಂದಿದೆ. ಈಗ ಎಲ್ಲರೂ ಈ ರಕ್ಷಾಬಂಧನ ಹಬ್ಬವನ್ನು ಆಚರಿಸೋದು ಯಾವ ರೀತಿ ಅನ್ನೋದನ್ನು ಈ ದಿನ ತಿಳಿಯೋಣ. ರಕ್ಷಾಬಂಧನ ಸಹೋದರ ಮತ್ತು ಸಹೋದರಿಯ ಪ್ರೀತಿ ಸಂಕೇತ ಆಗಿರುತ್ತದೆ. ಇಲ್ಲಿ 20 ರಿಂದ 25 ವರ್ಷ ಒಡ ಹುಟ್ಟಿದವರು ಒಟ್ಟಿಗೆ ಹುಟ್ಟಿ ಅವರು ಇನ್ನೊಂದು ಮನೆಗೆ ಬೆಳಕಾಗಿ ಹೋಗುವಂಥದ್ದು, ಅವರು ತುಂಬ ದೂರ ಇರೋಂಥದ್ದು, ಇವರ ಮತ್ತೆ ಮಿಲನ ಮತ್ತು ಅವರ ಒಂದು ಬಾಂಧವ್ಯ ಗಟ್ಟಿಗೊಳಿಸೋಕೆ ಇದು ಒಂದು ರಕ್ಷಾಬಂಧನವನ್ನು ಮಾಡೋಂಥದ್ದು ಇದೆ. ರಕ್ಷಾಬಂಧನವಾಗಿ ಅದೇ ಒಂದು ಹಬ್ಬದ ನೆಪದಲ್ಲಿ ಒಂದು ಖುಷಿ ಸಂಭ್ರಮವನ್ನು ಅಣ್ಣ ತಂಗಿ ಅಕ್ಕ ತಮ್ಮ ಯಾರೇ ಇರಲಿ, ಬಂಧು ಬಾಂಧವರು ಕುಲದವರು ಎಲ್ಲರೂ ಸೇರಿ ಒಂದು ರಕ್ಷಾಬಂಧನವನ್ನು ಕಾರ್ಯಕ್ರಮ ಖುಷಿ ಸಂಭ್ರಮ ಸಡಗರದಿಂದ ಆರೈಸೋದು ಇದೆ. ಇದು ಯಾವ ಪ್ರಾಂತ್ಯಗಳಲ್ಲಿ ಮುಂಚೆ ಹೆಚ್ಚಾಗಿ ಇತ್ತು ಅಂದರೆ ರಾಜಸ್ಥಾನ, ಗುಜರಾತ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಪಂಜಾಬ್, ಹರಿಯಾಣ ಪ್ರದೇಶಗಳಲ್ಲಿ ರಾಖಿ ಹಬ್ಬ ಬಹು ಹಿಂದಿನ ಕಾಲದಿಂದಲೂ ಜನಪ್ರಿಯವಾಗಿತ್ತು. ಈಗ ಇದು ಎಲ್ಲ ಪ್ರಾಂತ್ಯಗಳಿಗೆ ಹರಡಿದೆ. ಯಾವುದೇ ಒಂದು ಖುಷಿ ಸಂಭ್ರಮ ಹಬ್ಬಗಳು ಒಂದು ಪ್ರಾಂತ್ಯದಿಂದ ಇನ್ನೊಂದು ಪ್ರಾಂತ್ಯಗಳಲ್ಲಿ ಒಂದು ಕಡೆ ವಿಶೇಷತೆ ಪಡೆದಿರುತ್ತದೆ. ಅದು ಎಲ್ಲರಿಗೂ ಒಂದು ಖುಷಿ ಕೊಟ್ಟು ಎಲ್ಲರೂ ಆಚರಿಸೋದು ಆಗಿರುತ್ತದೆ. ರಕ್ಷಾಬಂಧನವು ಎಂದರೆ ರಕ್ಷಣೆ, ಬಂಧನ ಎಂದರೆ ಬಂಧ, ರಾಖಿ ಕಟ್ಟುವ ಮೂಲಕ ಪರಸ್ಪರ ಪ್ರೀತಿ ಮತ್ತು ವಿಶ್ವಾಸ ಬಲಪಡಿಸುವುದು ಅಂತ ಹೇಳ್ತೀವಿ. ಇದಕ್ಕೆ ಪುರಾತನಗಳ ಕಥೆಗಳು ಏನಿದೆ ಅನ್ನೋದಾದರೆ, ಮಹಾಭಾರತದಲ್ಲಿ ದ್ರೌಪದಿಯು ಕೃಷ್ಣನ ಬೆರಳಿಗೆ ಗಾಯವಾದಾಗ ಆಕೆ ಸೀರೆಯ ತುಂಡನ್ನು ಕಟ್ಟಿರುತ್ತಾಳೆ. ಅದಕ್ಕೆ ಕೃಷ್ಣ ಪರಮಾತ್ಮನು ನಿನಗೆ ದ್ರೌಪದಿಗೆ ರಕ್ಷಿಸುವ ಸಂಕಲ್ಪ ಮಾಡಿದ್ದನೆಂದು ಕಥಾ ಪರಂಪರೆಗಳು ಹೇಳುತ್ತವೆ. ಅದೇ ರೀತಿ ಪುರಾಣ ಪರಂಪರೆಯಲ್ಲಿ ದೇವಾಸುರ ಯುದ್ಧದ ಸಂದರ್ಭದಲ್ಲಿ ಇಂದ್ರನ ರಕ್ಷಣೆ ಇಂದ್ರಾಣಿ ಅವರ ತಂಗಿ ಪವಿತ್ರ ರಕ್ಷಣಾ ಸೂತ್ರವನ್ನು ಕಟ್ಟಿದಳು ಎಂಬ ಕಥೆಯು ಪ್ರಸಿದ್ಧಿಯಾಗಿದೆ. ಇದರಿಂದ ರಕ್ಷಣಾ ಸೂತ್ರವನ್ನು ಮಂಗಳ ಮತ್ತು ರಕ್ಷಣೆಯ ಸಂಕೇತ. ಹೆಣ್ಣು ಮಕ್ಕಳು ಅವರ ತವರ ಮನೆ ಅಂದರೆ ತುಂಬ ಪ್ರೀತಿ, ಅಣ್ಣ ತಮ್ಮಂದಿರ ಮೇಲೆ ತುಂಬ ಪ್ರೀತಿ, ಅವರ ವಂಶದ ಬಗ್ಗೆ ಅವರಿಗೆ ಅಭಿಮಾನ, ಅವರ ಅಣ್ಣ ತಮ್ಮಂದಿರು ಅವರ ವಂಶಗಳು ಹೆಚ್ಚು ಇವರಿಗೆ ಆರೋಗ್ಯ, ಆಯುಷ್ಯು ಮತ್ತು ಎಲ್ಲ ಕೀರ್ತಿಶಾಲಿಯಾಗಲಿ ಎಂದು ಹಾರೈಸಿ ಈ ರಕ್ಷಾಬಂಧನವನ್ನು ಕಟ್ಟಂಥದ್ದಿದೆ. ಈ ರಾಖಿ ಕಟ್ಟುವ ಮಂತ್ರ ಯಾವುದಂದರೆ, ರಾಖಿ ಕಟ್ಟುವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಪಠಿಸುವ ಪ್ರಸಿದ್ಧ ಮಂತ್ರ ಏನ ಬಂಧೋ ಬಲಿರಾಜ ದಾನವೇಂದ್ರೋ ಮಹಾಬಲಂ ತೇನ ತ್ವಾಮಪಿ ಬದ್ನಾಮಿ ರಕ್ಷೆ ಮಾ ಚಲ. ಇದರ ಅರ್ಥ, ಮಹಾಬಲಿಯಾದ ದಾನವರಾಜ ಬಲಿಯನ್ನು ಯಾವ ರಕ್ಷಣಾ ಸೂತ್ರದಿಂದ ಕಟ್ಟಲಾಯಿತೋ ಅದೇ ಪವಿತ್ರ ರಕ್ಷಣಾ ಸೂತ್ರದಿಂದ ನಿನ್ನನ್ನು ಕಟ್ಟುತ್ತೇನೆ. ಓ ರಕ್ಷಾ ಸೂತ್ರವೇ, ಸದಾ ಸ್ಥಿರವಾಗಿ ರಕ್ಷಿಸು. ಇದು ರಕ್ಷಣಾ ಸೂತ್ರ ಸಂಕೇತಾರ್ಥವನ್ನು ವ್ಯಕ್ತಪಡಿಸುವ ಮಂತ್ರವಾಗಿರ್ತದೆ. ಈ ರೀತಿ ಒಂದು ರಕ್ಷಣೆಗಾಗಿ ಅವರ ಕುಲ ಬಾಂಧವರ ಮತ್ತು ಮನೆಯಲ್ಲಿ ಎಲ್ಲ ಒಂದು ಪ್ರೀತಿ ಪ್ರೇಮ ಖುಷಿ ಸಂಭ್ರಮ ಇದನ್ನೇ ಯಾವ ರೀತಿ ಆಚರಣೆ ಮಾಡೋಂಥದ್ದು, ಯಾವ ರೀತಿ ಬಂದಿದೆ ಅಂದರೆ ವಿಶೇಷವಾಗಿ ತಿಲಕವನ್ನು ಇಡೋಂಥದ್ದು ಮತ್ತು ಆರತಿಗಳನ್ನು ಬೆಳಗೋಂಥದ್ದು, ವಿಶೇಷವಾಗಿ ಸಿಹಿ ತಿಂಡಿ ತಿನಿಸುಗಳನ್ನು ಉಡುಗೊರೆಯಾಗಿ ಕೊಡೋಂಥದ್ದು ಮತ್ತು ರಕ್ಷಾಬಂಧನವನ್ನು ಕಟ್ಟೋಂಥದ್ದು. ಮೊದಲಿಗೆ ದಾರ ಮತ್ತು ಹೂವು ಕಂಕಣವನ್ನೇ ರಕ್ಷಾಸೂತ್ರವಾಗಿ ಕಟ್ತಿದ್ರು. ಈಗ ವಿಶೇಷವಾಗಿ ವಿಧ ವಿಧವಾದ ವೆರೈಟಿಗಳಲ್ಲಿ ರಾಖಿಗಳು ಬಂದಿರ್ತವೆ. ಇದನ್ನು ರಾಖಿ ಬಂಧನ ಅಂತ ಕಟ್ಟಿ ಅವರ ಕಡೆಯಿಂದ ಸಿಹಿ ತಿಂಡಿ ತಿನಿಸುಗಳನ್ನು ಇಸ್ಕೊಳ್ಳೋಂಥದ್ದು, ಮುಯಿಗಳನ್ನು ಇಸ್ಕೊಳ್ಳೋಂಥದ್ದು,
ಖುಷಿ ಸಂಕೇತ, ಸಂಭ್ರಮಿಸಿ ಮನೆಯಲ್ಲಿ ಒಂದು ಖುಷಿ ವಾತಾವರಣ ಆಗಿರುತ್ತದೆ. ಒಂದೊಂದು ಪ್ರಾಂತ್ಯಗಳಲ್ಲಿ ಒಂದೊಂದು ರೀತಿ, ಮತ್ತು ಅವರ ಹಿರಿಯ ಅಣ್ಣಂದಿರಿದ್ದರೆ ಅವ್ರಿಗೆ ನಮಸ್ಕಾರಗಳನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆಯುವಂಥದ್ದು. ರಾಖಿ ಹಬ್ಬವು ವಿಶೇಷವಾಗಿ ಸಹೋದರ ಸಹೋದರಿಯರ ಒಂದು ಬಾಂಧವ್ಯ ಗೌರವಗಳನ್ನು ಹೆಚ್ಚಿಸಲು, ಕುಟುಂಬಗಳ ಒಂದು ಪ್ರೀತಿ, ಒಂದು ವಿಶ್ವಾಸಗಳನ್ನು ಬಲಪಡಿಸಲು ಈ ಹಬ್ಬವನ್ನು ಆಚರಣೆಯಲ್ಲಿ ಮಾಡಿಕೊಂಡು ಬಂದಿದ್ದಾರೆ. ಇದನ್ನು ಎಲ್ಲರೂ ಒಂದು ಗೌರವಿಸಿ ಅದರ ಪ್ರೀತಿಯಿಂದ ಅವರ ಮನೆಗಳಲ್ಲಿ ಅಣ್ಣ ತಂಗಿಯರ ಒಂದು ಖುಷಿ ಸಂಭ್ರಮದ ಸಂಕೇತವಾಗಿ ಈ ರಾಖಿ ಹಬ್ಬವನ್ನು ಆಚರಿಸಿ ಎಲ್ಲರಿಗೂ ಒಂದು ಶುಭವಾಗಲಿ ಅಂತ ಈ ನೂಲು ಹುಣ್ಣಿಮೆ ವಿಶೇಷವಾಗಿ ಗ್ರಹಣ ಇರೋದ್ರಿಂದ, ಗ್ರಹಣಗಳು ಗೋಚಾರ ಇಲ್ಲ ಆದರೂ ಸಹ ಈ ಹುಣ್ಣಿಮೆ ದಿನ ಒಂದು ಶುಭ ಗ್ರಹ ಸ್ಥಿತಿಗಳು ಇರೋದು ಎಲ್ಲರಿಗೂ ಒಂದು ಖುಷಿ ಸಂತೋಷ ಲಾಭಗಳನ್ನು ತರುತ್ತವೆ ಎಂದು ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ಶುಭವಾಗಲಿ.